ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತಿಸ್ ವೆಜ್ ರೆಸಿಪೀಸ್. ನೋಡಿ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿದೆ ಮೇಲ್ಭಾಗ, ಹಾಗೆ ಒಳಗಡೆನೂ ಅಷ್ಟೇ ಟೇಸ್ಟಿಯಾಗಿರ್ತಕ್ಕಂತಹ ಬೇಬಿಕಾರ್ನ್ ಮಂಚೂರಿಯನ್ ರೆಸಿಪಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಸಿಂಪಲ್ಲಾಗಿ ಈ ಬೇಬಿಕಾರ್ನ್ ಮಂಚೂರಿಯನ್ ಹೇಗೆ ಮಾಡೋದು, ಫಟಾಫಟಾಗಿ ಈವ್ನಿಂಗ್ ಟೈಮಿಗೆ ಮಾಡಿಕೊಂಡು ತಿನ್ಕೋಬೋದು. ಹಾಗಾದರೆ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಬಿಕಾರ್ನ್ 1 ಕಪ್ಪಷ್ಟು ಬೇಬಿಕಾರ್ನನ್ನು ನಾನಿಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಒಂದು 5 ನಿಮಿಷ ಇದನ್ನ ಬೇಯಕ್ಕೆ ಬಿಡಬೇಕು. ಬೇಬಿಕಾರ್ನು ನೀರಲ್ಲಿ ಚೆನ್ನಾಗಿ ಕುದೀತಾ ಬೇಯುತ್ತೆ. ಓಕೆ, ಇದೀಗ ಚೆನ್ನಾಗಿ ಬೆಂದು ಬಂದಿದೆ. ಇವಾಗ ನಾನು ಇದನ್ನ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡ್ಕೊಂಡ ನಂತರ ಇದನ್ನ ಸೋಸ್ಕೋಬೇಕು. ನೀರನ್ನು ಸಪ್ರೇಟ್ ಮಾಡಿ ಬೇಬಿಕಾರ್ನನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ನಾನು ಇದಕ್ಕೆ ಬೈಂಡಿಂಗ್ ಮಾಡ್ಕೋಬೇಕಲ್ವಾ, ರೆಡಿ ಮಾಡ್ಕೊಳ್ಳೋ 1 ಕಪ್ಪು ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ನೀವು ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಪುಡಿ ಹಾಕೋಬೋದು. 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಕಾಶ್ಮೀರ್ ಚಿಲ್ಲಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಧನಿಯಾ ಪುಡಿ, ಉಪ್ಪು 1/2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಕೊಂಡ ನಂತರ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಗಟ್ಟಿ ಪೇಸ್ಟ್ ಆಗೋಂಗೆ ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕು. ಗಂಟುಗಳಿಲ್ದಿರಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆ, ಈಗ ಕಲಿಸ್ಕೊಂಡಾಗಿದೆ ನೋಡಿ. ಈ ರೀತಿಯಾಗಿ ತಿಕ್ಕಾಗಿ ಪೇಸ್ಟಾಗಿ ಇರಬೇಕು ನೋಡಿ. ಹಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿರಬೇಕು. ಇದೀಗ ನಾನು ಚಿಕ್ಕ ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ. ಬೇಬಿಕಾರ್ನನ್ನು ಬೇಯಿಸಿ ಇಟ್ಕೊಂಡಿರ್ತಕ್ಕಂತಹ ಬೇಬಿಕಾರ್ನನ್ನು ಈ ರೀತಿಯಾಗಿ ಕುಯ್ದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕಲಿಸ್ಕೊಂಡಿಟ್ಟಿರ್ತಕ್ಕಂತಹ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಇವಾಗ ಬೇಬಿಕಾರ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಕಲಸಿರ್ತಕ್ಕಂತಹ ಪದಾರ್ಥ ಎಲ್ಲ ಬೇಬಿಕಾರ್ನಲ್ಲಿ ಚೆನ್ನಾಗಿ ಹೀರ್ಕೋಬೇಕು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಇಡಬೇಕು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಸಾಕು. ಇದೀಗ ಕಲಿಸ್ಕೊಂಡಿಟ್ಟಿದ್ದೀನಿ. ನಾನು ಇದನ್ನ ಸೈಡಿಗೆ ಇಡ್ತಾ ಇದ್ದೀನಿ. ಉಪ್ಪು ಖಾರ ಹುಳಿಯೆಲ್ಲ ಬೇಬಿಕಾರ್ನ್ ಹೀರ್ಕೋಬೇಕು. ಅಷ್ಟರಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಕಾಯಿಸ್ಕೋಬೇಕು. ಬೈಂಡಿಂಗ್ಗೆ ಹಿಟ್ಟು ತಯಾರು ಮಾಡ್ಕೋಬೇಕಾದ್ರೆ ಮೊದಲೇ ಒಂದು 5 ನಿಮಿಷಕ್ಕೆ ಮುಂಚೆ ನೀವು ಎಣ್ಣೆನ ಕಾಯೋಕ್ಕೆ ಇಟ್ಟರೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನೋಡಿ ಎಣ್ಣೆ ಚೆನ್ನಾಗಿ ಕಾದು ಬಂದಿದೆ. ಇವಾಗ ಕಲಿಸ್ಕೊಂಡಿಟ್ಟಿರ್ತಕ್ಕಂತಹ ಬೇಬಿಕಾರ್ನನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಬರ್ತಾ ಇದ್ದೀನಿ. ಮೊದಲು ಸತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿ ತೆಗಿಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಬೇಬಿಕಾರ್ನನ್ನು ಫ್ರೈ ಮಾಡಿ. ಫಸ್ಟು ಇದು ಡೀಪ್ ಫ್ರೈ ಮಾಡಬೇಕಲ್ವ, ಅದಕ್ಕೆ ಫಸ್ಟ್ ಸತಿ ಫ್ರೈ ಮಾಡಬೇಕಾದ್ರೆ ಒಂದು 5 ರಿಂದ 6 ನಿಮಿಷದವರೆಗೆ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಓಕೆ, ಈಗ ಫ್ರೈ ಆಗಿದೆ. ನಾನಿವಾಗ ಈ ಕಲರ್ ಬಂದಾಗ ತೆಗಿತಾ ಇದ್ದೀನಿ ನೋಡಿ. ಈ ಬಣ್ಣ ಬಂದಾಗ ಎತ್ಬಿಡಬೇಕು. ಇದೇ ರೀತಿಯಾಗಿ ಉಳಿದಿರೋ ಎಲ್ಲ ಡಿಪ್ ಮಾಡಿರೋ ಬೇಬಿಕಾರ್ನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಹಾಗೆಯೇ ಫ್ರೈ ಮಾಡಿ ಇಟ್ಟು ತಣ್ಣಗಾಗಿರುವತಕ್ಕಂತಹ ಬೇಬಿಕಾರ್ನನ್ನು ಮತ್ತೊಂದು ಸತಿ ನಾನೀಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇದು ಮೊದಲೇ ಫ್ರೈ ಮಾಡಿ ಎತ್ತಿಟ್ಟಿರ್ತಕ್ಕಂತಹ ಬೇಬಿಕಾರ್ನ್. ಇದನ್ನು 2ನೇ ಸತಿ ಮಾಡಿದಾಗಲೇ ಕ್ರಿಸ್ಪಿಯಾಗಿ ಬರೋದು. ಟೆಕ್ಸ್ಚರ್ ಕ್ರಿಸ್ಪಿಯಾಗಿರಬೇಕಲ್ಲ. ಮಂಚೂರಿಯನ್ ತಿನ್ನಬೇಕಾದ್ರೆ ಮೇಲ್ಪಾದರ
ಕ್ರಂಚಿನೆಸ್ ಇರಬೇಕಂದ್ರೆ ನೀವು 2 ಸತಿ ಡೀಪ್ ಫ್ರೈ ಮಾಡಬೇಕು. ಓಕೆ, 2ನೇ ಸತಿ ಡೀಪ್ ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಆವಾಗ ಇದು ಸೌಂಡ್ ಬರುತ್ತೆ, ಕ್ರಂಚಿನೆಸ್ ಸೌಂಡ್ ಬಂದಾಗ ನೀವು ಇದನ್ನ ಎತ್ತಿ ತೆಗೆದುಬಿಡಿ. 2 ಸತಿನೂ ಡೀಪ್ ಫ್ರೈ ಮಾಡಿದ್ದೀನಿ. ಇದನ್ನ ಇವಾಗ ತೆಗೆದು ಎಲ್ಲ ಒಂದು ವೈಟ್ ಶೀಟ್ ಪೇಪರ್ಗೆ ಹಾಕಿ ಎಣ್ಣೆ ಎಲ್ಲ ಹೀರ್ಕೊಳ್ಳೋಕ್ಕೆ ಬಿಟ್ಟಿದ್ದೀನಿ. ನೋಡಿ ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಇರಬೇಕು, ಆವಾಗ ಮಂಚೂರಿಯನ್ ಮಾಡಿದಾಗ ತಿನ್ನೋಕ್ಕೆ ಕ್ರಂಚಿಯಾಗಿರುತ್ತೆ. ಓಕೆ, ಇವಾಗ ಕರೆದಿಟ್ಟಿರ್ತಕ್ಕಂತಹ ಬೇಬಿಕಾರ್ನ್ ಎಲ್ಲ ರೆಡಿಯಾಗಿದೆ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ನಾವು ಮಂಚೂರಿಯನ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆಯನ್ನು ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದೇ ಪಾತ್ರೆಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಬಾಣಲೆಯಲ್ಲಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಹೂವು, ಇಲ್ಲ ಅಂದರೆ ನೀವು ಕೊತ್ತಂಬರಿ ಸೊಪ್ಪಿನ ದಂಟು ಬಿಳಿ ಭಾಗ ಸಾಫ್ಟ್ ಆಗಿರ್ತಕ್ಕಂಥದ್ದನ್ನ ಮಾತ್ರ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ನಾನು ಅದನ್ನೇ ಬಳಸಿರೋದಿಲ್ಲಿ. ಈರುಳ್ಳಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನಷ್ಟು, ಶುಂಠಿ 1 ಟೇಬಲ್ ಸ್ಪೂನಷ್ಟು, ಇವೆಲ್ಲ ಸಣ್ಣ ಸಣ್ಣಕ್ಕಿರಬೇಕು ಕಟ್ ಮಾಡಿರೋದು. ಹಾಗೆ ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು 1/4 ಕಪ್ಪಷ್ಟು. ಇವನ್ನೆಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ಗ್ರೀನ್ ಚಿಲ್ಲಿ ಸಾಸ್ 1 ಟೀ ಸ್ಪೂನ್, ರೆಡ್ ಚಿಲ್ಲಿ ಸಾಸ್ 1 ಟೀ ಸ್ಪೂನ್, ಹಾಗೆ ಟೊಮೆಟೊ ಸಾಸ್ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರ ಜಾಸ್ತಿ ಬೇಕಂದರೆ ನೀವು ಒಂದು ಸ್ವಲ್ಪ ಸಾಸ್ಗಳನ್ನ ಜಾಸ್ತಿ ಹಾಕ್ಕೋಬೋದು. ಹಾಗೆ ಸೋಯಾ ಸಾಸ್ 1 ಟೀ ಸ್ಪೂನ್. ಇವನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೀಗ ಕಂಟಿನ್ಯೂ ಆಗಿ ನೀವು ಸ್ಟಿರ್ ಮಾಡ್ತಾ ಬರಬೇಕು. ಇಲ್ಲಿ ಪ್ರಾಸೆಸ್ಸು ತಿಕ್ನೆಸ್ ಬರುತ್ತೆ, ಅಲ್ಲಿವರೆಗೆ ಕ್ಲೀನಾಗಿ ನೀವು ಅದು ಕದಡ್ತಾ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಅಷ್ಟರಲ್ಲಿ ನಾನು ಸ್ವಲ್ಪ ತಿಕ್ ಗ್ರೇವಿ ಬೇಕು, ಹಾಗಾಗಿ ಕಾರ್ನ್ ಫ್ಲೋರ್ 1 ಟೀ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೋದು. ಸ್ವಲ್ಪ ಕೋಟಿಂಗ್ಗೋಸ್ಕರ ಇದು ಮಾಡ್ತಾ ಇದ್ದೀನಿ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಓಕೆ, ಇದೀಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಬಿಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಂಟಿನ್ಯೂ ಆಗಿ ನೀವು ಸ್ಟಿರ್ ಮಾಡ್ತಾ ಬರಬೇಕು. ಉಪ್ಪನ್ನು ಹಾಕೋತಾ ಇದ್ದೀನಿ, ಉಪ್ಪು ರುಚಿ ನೋಡಿಕೊಂಡು ಹಾಕ್ಕೋಬೇಕು. ಓಕೆ, ನೋಡಿ ತಿಕ್ ಗ್ರೇವಿ ಈ ರೀತಿಯಾಗಿ ಬರಬೇಕು. ಟೆಕ್ಸ್ಚರ್ ನೋಡಿ ಈ ರೀತಿಯಾಗಿರಬೇಕು, ಆವಾಗ ಬೇಬಿಕಾರ್ನ್ ಮೇಲೆ ಕರೆಕ್ಟಾಗಿ ಕೋಟಿಂಗ್ ಬರುತ್ತೆ. ಓಕೆ, ಇದೀಗ ರೆಡಿ ಆಗಿದೆ. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬನ್ನಿ. ಕೆಲವು ನಿಮಿಷದವರೆಗೆ ಇದನ್ನ ನೀವು ಕದಡ್ತಾ ಬಂದರೆ ಸಾಕು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬೇಬಿಕಾರ್ನನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಎಲ್ಲ ಗ್ರೇವಿ ಬೇಬಿಕಾರ್ನಲ್ಲಿ ಕ್ಲೀನಾಗಿ ಕೋಟ್ ಆಗಬೇಕು, ಹಾಗಾಗಿ 2 ಸ್ಪೂನ್ ಸಹಾಯದಿಂದ ನಾನು ಈ ರೀತಿಯಾಗಿ ಟಾಸ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೀಗ ರೆಡಿ ಆಗಿದೆ ಬೇಬಿಕಾರ್ನ್ ಮಂಚೂರಿಯನ್. ಸಖತ್ತಾಗಿದೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಒಂದು ಸತಿ ಚೆನ್ನಾಗಿ ನೀವು ಟಾಸ್ ಮಾಡ್ಕೋಬೇಕು. ಓಕೆ, ಇವಾಗ ಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಹೂವು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಟಾಸ್ ಮಾಡ್ಕೊಳ್ಳೋಣ. ಇಷ್ಟೇ, ಬೇಬಿಕಾರ್ನ್ ಮಂಚೂರಿಯನ್ ರೆಡಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ಈವ್ನಿಂಗ್ ಚಾಟ್ಗೆ ರೆಡಿಯಾಗಿರ್ತಕ್ಕಂತಹ ಬೇಬಿಕಾರ್ನ್ ಮಂಚೂರಿಯನ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಈ ಬೇಬಿಕಾರ್ನ್ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತಿಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.